ಮಕ್ಕಳಿಲ್ಲ ನನಗೆ 3 ತಿಂಗಳು. ನಾನು ಹೇಳಿ ನೀನು ಅನುಮಾನ ಪಡ್ತಾ ಇದೀಯ, ನನ್ನದು ಹೊಟ್ಟೆ ನಿಂದಿರ್ತದೋ ಇಲ್ಲೋ, ನನ್ನ ಹೊಟ್ಟೆ ನಿಂದಿರ್ತದೋ ಇಲ್ಲೋ ಅಂತ ಅನುಮಾನ ಡೌಟ್ ಅಲ್ಲಿದೀಯ. ದೇವರ ಆತ್ಮ ಹೇಳ್ತಾನೆ ಅದು ಫಲ ನಿನಗಾಗಿ ದೇವರು ಕೊಟ್ಟಿದ್ದಾನೆ ಚರ್ಚ್ ಒಳಗಡೆ. ಆಮೆನ್. ಅಷ್ಟೇ ಹಮಿಲಾಪುರದಲ್ಲಿ ಪ್ರೇಯರ್ ಮೀಟಿಂಗ್ ಇದ್ದಾಗ ಅವಾಗ ನೀವು ಪ್ರೊಫೆಸಿ ಮಾಡಿದ್ರಂತೆ ಯಾರ್ಯಾರಿಗೆ ಮಕ್ಕಳಿಲ್ಲೋ ದೇವರು ನಿಮಗೆ ಮಕ್ಕಳ ಅನುಗ್ರಹ ಕೊಡ್ತಾ ಇದ್ದಾರೆ ಅಂತ ನೀವು ಪ್ರೊಫೆಸಿ ಮಾಡ್ತಾ ಇದ್ದಾಗ ಈ ಸಿಸ್ಟರ್ ಅವರು ರಿಸೀವ್ ಮಾಡ್ಕೊಂಡಿದ್ದಾರೆ. 15 ವರ್ಷ ಆಯ್ತು ಇವರಿಗೆ ಮಕ್ಕಳಿಲ್ಲ ಪಾಸ್ಟ್ರೆ. ಅವ್ರು ರಿಸೀವ್ ಮಾಡ್ಕೊಂಡು 15 ವರ್ಷದ ಮೇಲೆ ಇವಾಗ ಪ್ರೆಗ್ನೆಂಟ್ ಆಗಿ ಬಂದಿದ್ದಾರೆ. ನಿಮ್ಮ ಆಮೆನ್ ಹಲ್ಲೆಲೂಯಾ. ಹಾಸ್ಪಿಟಲ್ ಹೋಗಿದ್ದೇವು ಎಲ್ಲ ನಾರ್ಮಲ್ ಅದ ಅಂತ ಹೇಳತ್ತಾರ. ಬೆಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಎಲ್ಲ ಕಟ್ಟಿ ಈ ಸ್ಕ್ಯಾನಿಂಗ್ ದ ಮಗು ತೋರಿಸ್ತಿಲ್ಲ ಅಂತ ಹೇಳತ್ತಿದ್ದಾರೆ ಇವ ಸರ್. 3 ತಿಂಗಳಾಯ್ತು ಅಂತ ತಿಳ್ಕೊರಿ ಈಗ ಕರೆಕ್ಟ್ ನಂಗೆ ಅಷ್ಟೇ. ನೀವು ಇವಾಗೆ ಪ್ರೊಫೆಸಿ ಮಾಡ್ತಾ ಇದ್ದೀರಾ, 3 ಮಂತ್ಸ್ ಪ್ರೆಗ್ನೆಂಟ್ ಇದ್ದೀರಾ. ಆ ಮಗು ನೀನು ಅನುಮಾನ ಮಾಡ್ತಾ ಇದ್ದೀಯ ಅದು ಮಗು ಗಾಡ್ ಗಿಫ್ಟ್ ಇದೆ ಕೊಟ್ಟಿದೆ ಅಂತ ನೀವು ಇವಾಗೆ ಪ್ರೊಫೆಸಿ ಮಾಡಿದ್ರ. ಅವಾಗ ನಾನು ಪ್ರೊಫೆಸಿ ಹೇಳಟ್ಟೆ. ನೀನ್ ಎಲ್ಲಿದ್ಯಮ್ಮ? ನೀನ್ ಅನುಮಾನ ಮಾಡ್ತಾ ಇರೋದು ನಿಜನೇನಾ? ನಿಜನೇ ರೀ ಸರ್. ಹಲ್ಲೆಲೂಯಾ. ನೀವು ಹೇಳಿನ ಸಮ 1,000 ರೂಪಾಯಿ ಕಾಣಿಕೆ ಕೊಡ್ಲತ್ತೀರಿ ನಿಮ್ ಖುಷಿ ಇಲ್ಲ. ಕಾಣಿಕೆ ಆಮೇಲೆ ಕೋಟಿ ಬೆಲೆ ಭಾಷಣ ಮಾಡಾರ್ತವ. ಹಲ್ಲೆಲೂಯಾ. ಕೇಳಿ, ಆ ಅನುಮಾನದಿಂದ ಕುಂತಿರೋ ಡಾಕ್ಟರ್ ಇಲ್ಲ ಅಂತ ಹೇಳಿದ್ದಾರೆ. ಹೌದ್ರಿ ಸರ್. ನಿನಗೆ ನಾನು ಹಮಿಲಾಪುರಲ್ಲಿ ಪ್ರೊಫೆಸಿ ಮಾಡಿದ್ದೆ ಮಕ್ಕಳಿಲ್ದವ್ರಿಗೆ. ಹಲ್ಲೆಲೂಯಾ. ಸ್ಕ್ಯಾನಿಂಗ್ ಅಲ್ಲಿ ಮಕ್ಕಳಿಲ್ಲ, ಮಗು ಇಲ್ಲ, 3 ತಿಂಗಳಂತ ತುಂಬ ಹೋಗಿದೆ. ಅದ ಸ್ಕ್ಯಾನಿಂಗ್ ನೋಡಿದ್ರೆ ಮಕ್ಕಳಿಲ್ಲ. ಅದ್ರ ಆತ್ಮನ ತಿಳಿಸ್ತಾ ಇದ್ರು. ಒಬ್ಬ ಸ್ತ್ರೀ ಇದ್ದಾಳೆ, 3 ತಿಂಗಳಾಗಿದೆ. ಆ 3 ತಿಂಗಳಾಗಿದೆ ಆದ್ರೂ ಅನುಮಾನ ಮಾಡ್ತಾಳೆ ಅದು ಗಾಡ್ ಗಿಫ್ಟ್ ಅದ ಅಂತ ಅವಳಿಗೆ ಹೇಳು ಅಂತ ಹೇಳಿದಾಗ ನಿನಗೇನ್ ಅನಿಸ್ತಾಯ್ತು ಆ ಮಾತು? ಅದು ನಿಜ ರೀ ಸರ್. ಅನ್ಸಿತ್ತು ಬರ್ಲಕ್ ಧೈರ್ಯ ಆಗಿಲ್ಲ ಅನ್ಕೋರಿ. ನಿಜಾನೇ ಅನ್ಸಿತ್. ನೀವು ಅಂದಿನ ನನಗೆ ಪ್ರವಾಸಿ ಹೇಳತ್ತೀರ ಅನ್ಕೊಂಡಿದ್ದೆ ಕಡೆ ನಂಗೆ ಮುಂದೆ ಬರ್ಲಕ್ ಧೈರ್ಯ ಆಗಿಲ್ಲ ಅನ್ಕೋರಿ. ನಾನು ಮುಂದೆ ಬರ್ಲಕ್ ಧೈರ್ಯ ಆಗಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೊಫೆಟಿಕ್ ವರ್ಡ್. ಹೈದರಾಬಾದ್ ಇರ್ತೇವ್ರಿ. ಬಹಳ ಹೈದರಾಬಾದ್ ಬಹಳ ಹಾಸ್ಪಿಟಲ್ ತಿರುಗಿದೆ. ಎಲ್ಲ ಕೈ ಬಿಡ್ರಿ ನೀವು, ಕೈ ಬಿಡ್ರಿ. ಬಹಳ ಮಾಡ್ಯಾರ ಅನ್ಕೋರಿ. ಹಾಸ್ಪಿಟಲ್ ಮೋಸ ಮಾಡ್ಯಾರ, ದೇವ್ರ ಮೋಸ ಮಾಡ್ಯಾರ. 2 ಸಲ ಆಪರೇಷನ್ ಮಾಡ್ಕೊಟ್ಟಿದ್ದೆ ಅನ್ಕೋರಿ ಹೈದರಾಬಾದ್ ಅಲ್ಲಿ. ನಮ್ಗೆ ಏನು ಇದು ಮಾಡಿಲ್ಲ ಅಂತ ತಿಳ್ಕೊರಿ. ಇಲ್ಲಿ ಗುದ್ಗೆ ಹಾಸ್ಪಿಟಲ್ ಬಂದಿದೆ. 6 ತಿಂಗಳಲ್ಲಿ ನಿಮ್ಗೆ ಪ್ರೆಗ್ನೆಂಟ್ ಆಯ್ತಿರಮ್ಮ ಅಂದಾರ. ಆದ ಟೈಮಲ್ಲಿ 3 ತಿಂಗಳು ತರದ ನೀವು ಹೇಳಿರಿ ಕಂಪ್ಲೇಂಟ್. ಜನವರಿ ತಿಂಗಳೆಲ್ಲ ಗುಡ್ ನ್ಯೂಸ್ ಅಂದ್ರೆ ಅದೇ ತಿಂಗಳೆಲ್ಲ 8 ತಾರೀಕಿಗೆ ಗುಡ್ ನ್ಯೂಸ್ ಬಂದದ ಅನ್ಕೋರಿ. ಬ್ಲಡ್ ಟೆಸ್ಟ್ ಅಲ್ಲಿ ಯೂರಿನ್ ಕಿಟ್ ಅಲ್ಲಿ ಪಾಸಿಟಿವ್ ಅಂತ ಬಂದಿದೆ ಪಾಸ್ಟ್ರೆ. ಆದ್ರೂ ಕೂಡ ಅವರಿಗೆ ಸ್ಕ್ಯಾನಿಂಗ್ ಅಲ್ಲಿ ಈ ರೀತಿ ಬಂದಿದ್ದ ಕಾರಣ ಅನುಮಾನದಿಂದ ಚರ್ಚಿಗೆ ಬಂದಾಗ ಅವರು ರಿಸೀವ್ ಮಾಡ್ಕೊಂಡಿದ್ದೆ ಆದ್ರೂ ಕೂಡ ಹೇಳಿಲ್ಲ. ಆ ಪ್ರೊಫೆಸಿನ ನಾವು ಕಿವಿಯಾರ ಕೇಳಿದೀವಿ. ಅದು ಪ್ರೊಫೆಸಿ. ಹಲ್ಲೆಲೂಯಾ. ಇನ್ಸಿಡೆಂಟ್ ಹೀಗೆ ಹೇಳಿದ್ದೆ ಅದು ನನ್ನ ಮೇಲೆ. ಜನ ಕೇಳಿದ್ರೆ ಕೈಗೆತ್ರಿ. ಹಲ್ಲೆಲೂಯಾ. ಇಲ್ಲಿ ಯಾರ ಮನಸ್ಸಿನ ಮಾತು ಯಾರಿಗೆ ಹೇಳೋ ಜೋರತ್ತಿಲ್ಲ. ದೇವ್ರದ್ದು ಆಟೋಮೆಟಿಕ್ ತಿಳಿಸ್ತಾರೆ. ಮನಸ್ಸಿನ ಭಾವನೆಗಳು ಮಾತು ನೋಡಿ. ನಾನು ಎಲ್ಲಿದ್ದೆ ಅವ್ರ ಅನುಮಾನ. ಹೈದರಾಬಾದಿಂದ ಬಂದಿದ್ದೀರಾ ನೀವು? ಹೈದರಾಬಾದಿಂದ ಬಂದಿದ್ದ ನೀವು ಬರೋಣ ನನಗೆ ಭೇಟಿ ಆಗಿದ್ದೀರಿ. ಇದು ಮಾತಿನ ಬಗ್ಗೆ ಮಾತಾಡಿದ್ರಿ? ಇಲ್ರಿ ಮಾಡಿಲ್ರಿ ಸರ್. ಮನಸ್ಸಿನಾಗ ಮಾತಿಟ್ಟು ಇಲ್ಲ. 3 ತಿಂಗಳಾಗ್ಯದ ಅಂತ ಬಂದು ಡಿಸ್ಕಷನ್ ಮಾಡಿ? ಇಲ್ರಿ ಮಾಡಿಲ್ರಿ. ಮಾಡಿಲ್ಲ, ದೇವ್ರು ಮಾಡಿದಾರೆ. ನಿಜ ನಿಜವೂ ಅದು ಪ್ರವಾದನೆ ನಿಂದೆ ಇತ್ತು. ನೀನ್ ಅನುಮಾನ ಮಾಡ್ತಾ ಇದ್ದೆ, ಸಂಶಯ ಪಡಬೇಡ. ದೇವ್ರ ಗಾಡ್ ಗಿಫ್ಟ್ ಅದ. ನೀವ್ ಯಾವಾಗ ಹೇಳಿರ ದೇವ್ರ ಮೇಲೆ ವಿಶ್ವಾಸ ಇಟ್ಟೆ ಕರೆಕ್ಟ್ವಿ ಮತ್ವಿ ಧೈರ್ಯ ಕಳ್ಕೊಂಡಿದ್ದೆ ಅನ್ಕೋರ್ ಕಡೆ ಇಲ್ಲಿ ಬರ್ರ ಅಂತೇಳಿ 3 ಆಯ್ತಲ್ಲ ವಾರದಿಂದ ಲತ್ತಿದ್ವಿ ಅನ್ಕೋರ್ ಕಡೆ ಬೆಡ್ ಎಷ್ಟು ಹೇಳ್ಯಾರ ಮೇಡಮ್ ಎತ್ತು ಹೋಗ್ಬೇಡ ಅಂದ್ರು. ಮೇಡಮ್ ಸರಿ ಮಾತು ಆಡಿದ್ದೆ. ಈ ವಾರ ಹೆಂಗಾರ ಮಾಡಿ ಬರ್ಬೇಕು ಅನ್ಕೊಂಡ್ ಬಂದಿದ್ದೆ ಅನ್ಕೋರಿ. ಇಲ್ಲಿಗೆ ನಿಜ ಬೆಡ್ ರೆಸ್ಟ್ ಅಂತ ಹೇಳಿದ್ದಾರೆ. ಅದಕ್ಕೆ ಫಾಲೋ ಮಾಡಮ್ಮ, ಬೇಡ ಅಂತಿಲ್ಲ. ಆದ್ರೆ ನಾನು ನಿನ್ನ ಹೇಳೋಂಥದ್ದು ನಿನ್ನ ಹೊಟ್ಟೆಲಿ ಬೆಳೆ ಮಗು ಅದು ದೇವರಿಂದಲೇ ಬೆಳೀತಾ ಇದೆ. ಮಾಡಬೇಡ. ಮತ್ತೆ ಒಂದು ದಿನ ಬರ್ತೀಯ, ಎಲ್ಲರ ಸಾಕ್ಷಿ ತಗೊಂಡು ಬರ್ತೀಯ ಮಗು ತಗೊಂಡು. ಗಾಡ್ ಬ್ಲೆಸ್.